ಪವರ್ ಫೋಕಸ್ ನಲ್ಲಿ ಒಂದು 2-3 ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಒಂದು, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ರಾಜ್ಯದಲ್ಲಿ RSS ವಿಚಾರ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ, RSS ನ ಸಂಘರ್ಷ RSS ಹಾಗೂ ಸರ್ಕಾರದ ನಡುವಿನ ಸಂಘರ್ಷ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂತ. RSS ದೇಶದಲ್ಲಿ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆಯನ್ನ ತಂದಿಡ್ತಾ ಇದೆ, ಹಾಗಾಗಿ ಅದನ್ನ ಬ್ಯಾನ್ ಮಾಡಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರೇನೋ ಆಗ್ರಹಿಸ್ತಾ ಇದ್ದಾರಂತೆ. ಸೊ ಇದಕ್ಕೆ ಬಿಜೆಪಿಯ ಉತ್ತರ ಏನು ಎತ್ತ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಅದರ ಜೊತೆಗೆ ದಿನೇ ದಿನೇ ರಾಜ್ಯದಲ್ಲಿ ಬದಲಾವಣೆಯ ಬಿಸಿ, ನವೆಂಬರ್ ಕ್ರಾಂತಿಯ ಬಿಸಿ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಮುಖ್ಯಮಂತ್ರಿಗಳು ಗರಂ ಆಗಿದ್ರು, ಏನೇ ಕೇಳಿದ್ರು ಗರಂ ಆಗ್ತಾ ಇದ್ದಾರೆ. ಏನ್ ಸರ್, ಬೆಂಗಳೂರಲ್ಲಿ ಗುಂಡಿ ಮುಚ್ಚಕ್ಕೆ ನೀವು 30ನೇ ತಾರೀಕು ಡೆಡ್ಲೈನ್ ಕೊಟ್ಟಿದ್ರಲ್ಲ ಅಂತ ಕೇಳಿದ್ರೆ ಕೈಂಡ್ಲಿ ಆಸ್ಕ್ DK ಶಿವಕುಮಾರ್ ಅಂತ ಹೇಳಿದ್ರು. ಏನ್ ಸರ್ ಬದಲಾವಣೆ ಆಗ್ತಿರಂತೆ, ಯಾವುದೋ ಪೇಪರಲ್ಲಿ ಬಂದಿತ್ತು ಪದಗ್ರಹಣ ಅಂತೆ DK ಶಿವಕುಮಾರ್ದು ಅಂದ್ರೆ ಅದಕ್ಕೂ ಗರಂ ಆಗಿದ್ರು. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ದೇಶದಲ್ಲಿ ಕಾನೂನು ಸುವ್ಯವಸ್ಥೆಗೆ RSS ಸಮಸ್ಯೆಯನ್ನ ತಂದಿಡ್ತಾ ಇದೆ. RSS ಬ್ಯಾನ್ ಮಾಡಿ ಅಂತ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಆಗ್ರಹಿಸಿದ್ದಾರೆ. ಬಿಜೆಪಿ ಮತ್ತು RSS ನಿಂದಾಗಿ ದೇಶದಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಿವೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಬಗ್ಗೆ ಗೌರವ ಇದ್ರೆ ಬ್ಯಾನ್ ಮಾಡಿ, ಪ್ರಧಾನಿ ನರೇಂದ್ರ ಮೋದಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒತ್ತಾಯಿಸಿದರು. RSS ಬ್ಯಾನ್ ಮಾಡಿ, ದೇಶದಲ್ಲಿ ಕಾನೂನು ಸುವ್ಯವಸ್ಥೆಗೆ RSS ಸಮಸ್ಯೆಯನ್ನ ತಂದಿಡ್ತಾ ಇದೆ ಅಂತ ದೆಹಲಿಯಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಗ್ರಹಿಸಿದ್ದಾರೆ. मेरा वैयक्तिक विचार है और मैं खुल के बोलूंगा, लगाना चाहिए, क्योंकि ये वल्लभ भाई पटेल जो चीजें हमारे सामने रखी है, अगर उसको मर्यादा प्रधानमंत्री देते हैं, शाह देते हैं, तो इसको होना चाहिए। क्योंकि आज देश में जो कुछ गड़बड़ियां हो रही है और देश में जो कुछ लॉ एंड ऑर्डर का प्रॉब्लम भी क्रिएट हो रहा है, ये सब बीजेपी और RSS की वजह से। अब मेरा वैयक्तिक 1948ರಲ್ಲಿ ಮಹಾತ್ಮ ಗಾಂಧಿಯವರ ಹತ್ಯೆಯ ನಂತರ RSS ಅನ್ನ ಬ್ಯಾನ್ ಮಾಡಲಾಗಿತ್ತು. ಅನುಮಾನಾಸ್ಪದ ಚಟುವಟಿಕೆಗಳು ನಡೀತಾ ಇವೆ ಅಂತ ನಿಷೇಧವನ್ನ ಹೇರಲಾಗಿತ್ತು. ದೆಹಲಿಯಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಬರೆದ ಪತ್ರದಲ್ಲಿ ಪಾಟೀಲ್ರು ಉಲ್ಲೇಖಿಸಿದ್ರು. ಆಗ ಗೃಹ ಸಚಿವರಾಗಿದ್ರು ಸರ್ದಾರ್ ಪಟೇಲ್ರು RSS ಅನ್ನ ಬ್ಯಾನ್ ಮಾಡಿದ್ರು. RSS ನಿಷೇಧಿಸಿ ದೇಶದ ಜಾತ್ಯತೀತ ತತ್ವಗಳನ್ನ ಪಟೇಲ್ರು ಎತ್ತಿ ಹಿಡಿದಿದ್ರು. ಪ್ರಧಾನಿ ಮೋದಿ ಕೂಡ RSS ನಿಷೇಧಿಸಿ ಪಟೇಲರ ನಿಲುವಿಗೆ ಬದ್ಧರಾಗಿರಲಿ. ಮಲ್ಲಿಕಾರ್ಜುನ ಖರ್ಗೆ ದೆಹಲಿಯಲ್ಲಿ ಮಾತನಾಡಿ ಪ್ರಧಾನಮಂತ್ರಿಗೆ ಆಗ್ರಹಿಸಿದರು. ನೋಡಿ, ಒಂದ್ ಕಡೆ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು RSS ಬ್ಯಾನ್ ಮಾಡಿ ಅಂತ ಆಗ್ರಹಿಸ್ತಾ ಇದ್ರೆ, ಇನ್ನೊಂದ್ ಕಡೆ ಕಲಬುರಗಿಯ ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ RSS ವಿರುದ್ಧ ಕಿಡಿಕಾರಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಪಥಸಂಚಲನಕ್ಕೆ RSS ಪಣ ತೊಟ್ಟಿದೆ, ಪಥಸಂಚಲನ ಮಾಡೋದನ್ನ RSS ಪ್ರತಿಷ್ಠೆಯಾಗಿ ಪರಿಗಣಿಸಿದೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಾನು ಒಂದು ಪ್ರಶ್ನೆ ಕೇಳ್ತೀನಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ, ವಾಟ್ ಇಸ್ ರಾಂಗ್? RSS ಪಥಸಂಚಲನ ಮಾಡಿದ್ರೆ ಏನ್ ತಪ್ಪು ಅದರಲ್ಲಿ? ಅದರಿಂದ ನಿಮ್ಗೆ ಆಗ್ತಾರ ಪ್ರಾಬ್ಲಮ್ ಏನು? ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ತೀವ್ರ ವಾಗ್ದಾಳಿ ನಡೆಸಿದ್ರು. ರಿಜಿಸ್ಟರ್ ಇಲ್ಲದ ಸಂಘ ಆಗಿದೆ ಅಂತ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ರು. ಇಲ್ಲಿ ನಮ್ಮ ಕಲಬುರಗಿನಲ್ಲಿ ಹಾಸ್ಟೆಲ್ ಹುಡುಗರಿಗೆ ಫೋನ್ ಮಾಡಿ ನೀವು ಇದು ಪಥಸಂಚಲನಕ್ಕೆ ಬರಬೇಕು ಅಂತ ಹೇಳ್ತಾರೆ. ನಮ್ಮ ಹುಡುಗರು ಫೋನ್ ಮಾಡಿಬಿಟ್ಟು ಸರ್ ಹಿಂಗೆ ಕರೀತಾ ಇದ್ದಾರೆ, ನಾವು ಹೋಗಬೇಕು ಅಂತ ಇದ್ದೀವಿ, ನಮಗೆ ಗಾಡಿ ವ್ಯವಸ್ಥೆ ಮಾಡ್ಕೊಡಕ್ಕಾಗುತ್ತಾ ಅಂತ ಕೇಳ್ತಾರೆ. ನಾನೇನು ಹೇಳಿದೆ, ನನಗೆ ಅವಾಗ ಗೊತ್ತಾಯ್ತು. ನಾನೇನು ಹೇಳಿದೆ, ನೋಡಪ್ಪ ಅವ್ರು ಯಾರು ಫೋನ್ ಮಾಡಿದ್ರು ನಮ್ಮ ಲೀಡರ್ ಮಕ್ಕಳು, ಭಾಳ ಬಡ ಕುಟುಂಬದಿಂದ ಬಂದವರು. ನಾನು ಹೇಳಿದೆ, ಅಪ್ಪಿ ನೀ ಅಷ್ಟು ದೂರದಿಂದ ಊರು ಬಿಟ್ಟು ನಗರದಲ್ಲಿ ಓದ್ತಾ ಇದ್ದೀರಾ, ಹಾಸ್ಟೆಲಲ್ಲಿ ಓದ್ತಾ ಇದ್ದೀರಾ, ನೀವು ವಿದ್ಯಾಭ್ಯಾಸ ಮಾಡೋದು ಬಿಟ್ಟು ಇದೆಲ್ಲ ಹವ್ಯಾಸಗಳು ಯಾಕೆ ಮಾಡ್ತಾ ಇದ್ದು ಅಂತ ಕೇಳಿದಾಗ, ಇಲ್ಲ ಸರ್ ನನಗೇನು ಗೊತ್ತಿಲ್ಲ, ಹೀಗೆ ಬರ್ತಾರೆ, ದಿನ ಮಾಡ್ತಾರೆ, ಏನು ಕಳಿಸ್ತಾರೆ? ಏನಿಲ್ಲ ಸರ್, ಸುಮ್ಮನೆ ಏನೇನೋ ಧರ್ಮದ ಬಗ್ಗೆ ಹೇಳ್ತಾರೆ, ದೇಶದ ಬಗ್ಗೆ ಹೇಳ್ತಾರೆ, ಅದೇ ಮತ್ತೆ ಏನೇನು ನಾವೇನು ವೈಯಕ್ತಿಕವಾಗಿ ಏನು ಮಾಡಬೇಕು ದೇಶಕ್ಕೆ ಸಮಾಜಕ್ಕೆ ಅಂತ ಹೇಳ್ತಾರೆ ಅಂತ ಹೇಳಿದ್ರು.
ಆಯ್ತಪ್ಪ ಇದೆಲ್ಲ ಏನಿದೆ ಇದೆಲ್ಲ ಮಾಹಿತಿ ಕರೆಕ್ಟ್ ಇದೆ ಮತ್ತೆ ಎಲ್ಲಾರನ್ನೂ ಕೇಳ್ಕೊಂಡೆ ನಾನು, ನಮ್ಮ ಅಧಿಕಾರಿಗಳು ಕಳಿಸ್ಬಿಟ್ಟು ಕೇಳಿದೆ. ಅವಾಗ ನೋಡಿದ್ರೆ ಇವರೆಲ್ಲರೂ ಹೀಗೆ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಪತ್ರ ಬರ್ದೆ. ಒಂದೇ ಆರ್ಗನೈಸೇಷನ್ ಅಲ್ಲ, ಇಂಥ ಯಾವ ಆರ್ಗನೈಸೇಷನ್ ಇದ್ರೂ ಕೂಡ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ, ಗವರ್ಮೆಂಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ನಲ್ಲಿ, ಮೈದಾನಗಳಲ್ಲಿ ಮಾಡಬಾರ್ದು. ಅಕಸ್ಮಾತ್ ಏನಾದರೂ ಇವ್ರು ಚಟುವಟಿಕೆಗಳು ಮಾಡಲೇಬೇಕು ಅಂದ್ರೆ ಪರ್ಮಿಷನ್ ತಗೊಂಡು ಮಾಡ್ಲಿ ಅಂತ ಹೇಳಿದ್ರು. ತಪ್ಪೇನಿದೆ? ಇಲ್ಲಿ ನಮ್ಮ ಕಲಬುರಗಿನಲ್ಲಿ ನೋಡಿ, ಯಾವುದೇ ಒಂದು ಸಂಘಟನೆಯನ್ನ ಅಕ್ರಮ ಅಂತ ಹೇಳೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರೋದಿಲ್ಲ. 1967 UAPA ಕಾಯ್ದೆ ಅಡಿಯಲ್ಲಿ ನಿಷೇಧ ಮಾಡಲು ಅಧಿಕಾರ ಇದೆ. ಕೇಂದ್ರ ಗೃಹ ಸಚಿವಾಲಯದ ವ್ಯಾಪ್ತಿಯಲ್ಲಿ ಈ ನಿಷೇಧದ ಪ್ರಕ್ರಿಯೆ. ದೇಶದ ಏಕತೆ, ಸೌಹಾರ್ದತೆ, ಭದ್ರತೆಗೆ ಧಕ್ಕೆ ತರುವ ಸಂಘಟನೆಯನ್ನ ನಿಷೇಧಿಸಬಹುದು. ಅಂತಹ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ಅನ್ಯಾಯಕರ ಅಂತ ಬ್ಯಾನ್ ಮಾಡಬಹುದು. ಆದ್ರೆ RSS ರಿಜಿಸ್ಟರ್ ಆಗಿಲ್ಲ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಆರೋಪ. ಕೇವಲ ರಿಜಿಸ್ಟರ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಬ್ಯಾನ್ ಮಾಡಬಹುದಾ ಪ್ರಿಯಾಂಕ್ ಖರ್ಗೆ ಅವರೇ? 1967 ಆಫ್ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಡಿಯಲ್ಲಿ ನಿಷೇಧ ಮಾಡೋದಕ್ಕೆ ಕೇಂದ್ರಕ್ಕೆ ಅಧಿಕಾರ ಇದೆ. ಯಾವಾಗ ದೇಶದಲ್ಲಿ ಅಕ್ರಮ ಚಟುವಟಿಕೆಗಳನ್ನೇನಾದ್ರೂ ನಡೆಸ್ತಾ ಇದ್ರೆ, ಅಂತಹ ಚಟುವಟಿಕೆಗಳಿಂದ ದೇಶಕ್ಕೆ ಏನಾದರೂ ತೊಡಕಾಗಿದ್ರೆ, ಅನ್ಯಾಯ ಆಗಿದ್ರೆ ಆವಾಗ ಅದನ್ನ ಬ್ಯಾನ್ ಮಾಡಬಹುದು. ಆದ್ರೆ RSS ರಿಜಿಸ್ಟರ್ ಆಗಿಲ್ಲ ಅನ್ನೋ ಕಾರಣಕ್ಕೇನೆ ನೀವು ಅದನ್ನ ಬ್ಯಾನ್ ಮಾಡಬೇಕು ಅನ್ನೋ ಆರೋಪ ಮಾಡ್ತಾ ಇದ್ರೆ, ಇದ್ರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಚರ್ಚೆ ಮಾಡಬೇಕಾಗುತ್ತೆ. ನಮ್ಮ ಜೊತೆಗೆ ಚರ್ಚೆಯಲ್ಲಿ ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಸರ್ ಜಾಯ್ನ್ ಆಗ್ತಿದ್ದಾರೆ. ಸಮೀವುಲ್ಲಾ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಬಿಜೆಪಿ ವಕ್ತಾರರು ಗೋವಿಂದ ರಾಜ್ ಯಾದವ್ ಅವರಿದ್ದಾರೆ. ಗೋವಿಂದ ರಾಜ್ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹಿರಿಯ ಪತ್ರಕರ್ತರಾದಂತಹ ಸಮೀವುಲ್ಲಾ ಸರ್ ಹತ್ರ ನಾನು ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ಸಮೀವುಲ್ಲಾ ಸರ್, ನಾವು ಒಂದು ಸಾಕಷ್ಟು ದಿನಗಳಿಂದ, ಆಲ್ಮೋಸ್ಟ್ ಕಳೆದ ಒಂದು 10 ದಿನಗಳಿಂದಲೂ ಕೂಡ ನಾವು ಚರ್ಚೆ ಮಾಡ್ತಾ ಇದೀವಿ RSS ವಿಚಾರ, ಸಂಘರ್ಷ ರಾಜ್ಯದಲ್ಲಿ ಎಷ್ಟಕ್ಕೆ ಬಂದು ನಿಂತ್ಕೊಂಡಿದೆ ಅಂತ. ನಾವು ಬೇಸಿಕ್ ಪಾಯಿಂಟ್, ರಾಜ್ಯದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ, ಗಮನ ಹರಿಸೋದಕ್ಕೆ ಸಾಕಷ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ, ಅವರಲ್ಲಿರೋ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ ಹಾಸ್ಕೊಂಡು ಹೊದ್ಕೊಳ್ಳೋ ಅಷ್ಟು ಸಮಸ್ಯೆಗಳಿಗೆ ಇವ್ರು ಇದ್ರೂ ಕೂಡ, ಈಗ ಪ್ರಿಯಾಂಕ್ ಖರ್ಗೆ ಅವರ ಮಾತಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಟೇಟ್ಮೆಂಟ್ ದೆಹಲಿಯಲ್ಲಿ ಹೇಳಿರೋದು, ದೇಶದ ಕಾನೂನು ಸುವ್ಯವಸ್ಥೆಗೆ RSS ಇಂದ ತೊಡಕಾಗ್ತಿದೆ, ಹಾಗಾಗಿ ಅದನ್ನ ಬ್ಯಾನ್ ಮಾಡಬೇಕು, ಸರ್ದಾರ್ ಪಟೇಲ್ರ ಮೇಲೆ ನಿಮಗೆ ಗೌರವ ಇದ್ರೆ ಅದನ್ನ ಬ್ಯಾನ್ ಮಾಡಿ ಅಂತ ಮೋದಿ ಅವರಿಗೆ ಖರ್ಗೆ ಅವರು ಆಗ್ರಹಿಸಿರೋದು ಒಂದು. ಇನ್ನೊಂದು, RSS ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಚಿತ್ತಾಪುರದಲ್ಲಿ ಒಂದು ಪ್ರೆಸ್ಟೀಜ್ ಪ್ರಶ್ನೆಯಾಗಿ ತಗೊಂಡ್ಬಿಟ್ಟಿದೆ RSS ಪೆರೇಡ್ ಮಾಡೋದಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿ ನಡೆಸಿರೋದು. ಸರ್, ನನಗೆ ಒಂದು ಪ್ರಶ್ನೆ ಸರ್, ಸರ್ದಾರ್ ಪಟೇಲ್ರು 1948 ಆ ಸಂದರ್ಭದಲ್ಲಿ ಅದನ್ನ ಬ್ಯಾನ್ ಮಾಡಿದ್ರು ಅನ್ನೋ ಕಾರಣಕ್ಕೆ ನಿಮಗೆ ಪಟೇಲ್ರ ಮೇಲೆ ಗೌರವ ಇದ್ರೆ ನೀವು ಅದನ್ನ ಬ್ಯಾನ್ ಮಾಡಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಇವಾಗ ಕೊಡ್ತಾ ಇರೋ ಸ್ಟೇಟ್ಮೆಂಟ್ಗೂ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಿದಾರಲ್ಲ ಸರ್, ಈಗ ಅದರ ರಿಜಿಸ್ಟರ್ ಆಗಿಲ್ಲ, ಅದನ್ನ ಒಂದು ಪ್ರತಿಷ್ಠೆಯಾಗಿ ತಗೊಂಡ್ಬಿಟ್ಟಿದೆ ಒಂದು ಪಥಸಂಚಲನ ಮಾಡೋದನ್ನ ಅಂತ. ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ಯಾವ ಪ್ರತಿಷ್ಠೆಗೋಸ್ಕರ ಅದನ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸರ್? ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವ ಪ್ರತಿಷ್ಠೆಗೋಸ್ಕರ ಅದನ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸರ್? ಒಂದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 140ನೇ ಜಯಂತಿ ಇವತ್ತು ದೇಶಾದ್ಯಂತ ನಡೀತಿರೋದ್ರಿಂದ, ಜೊತೆಗೆ ಕಳೆದ ಕೆಲವು ದಿನಗಳಿಂದ RSS ನಿಯಂತ್ರಣ ಮಾಡಬೇಕು, ಇವತ್ತು ಸರ್ಕಾರ ತಂದಿರುವ ಆದೇಶದಲ್ಲಿ ಎಲ್ಲೂ RSS ಅಂತಿಲ್ಲ, ಕೆಲವು ಸಂಘ ಸಂಸ್ಥೆಗಳು ಸರ್ಕಾರದ ಅನುಮತಿ ಪಡೆದ ಸರ್ಕಾರದ ಪ್ರಾಪರ್ಟಿಗಳಲ್ಲಿ, ಜಾಗಗಳಲ್ಲಿ ಬಳಸೋ ಹಾಗಿಲ್ಲ ಅನ್ನುವಂತ ಒಂದು ಜನರಲ್ ಆದೇಶವನ್ನ RSS ಅನ್ನ ಗುರಿಯಾಗಿ ಇಟ್ಕೊಂಡು ಅದನ್ನ ತಂದಿರೋದು ನಮಗೆ ಗೊತ್ತಾಗುತ್ತೆ. ಖರ್ಗೆ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು RSS ಬ್ಯಾನ್ ಒಂದು ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ದಾರೆ. ಅಫ್ಕೋರ್ಸ್ ಅವರು ಮೊದಲಿಂದಲೂ ಕೂಡ ಕಾಂಗ್ರೆಸ್ RSS ನ ವಿರುದ್ಧ ಒಂದು ಐಡಿಯಾಲಜಿಕಲ್ ಆದಂತಹ ಬ್ಯಾಟ್ಲ್ ಅನ್ನ ಮಾಡ್ತಾ ಇದೆ. ಈ ಬ್ಯಾಟ್ಲ್ ಮಾಡಿದಂತಹ ಸಂದರ್ಭದಲ್ಲಿ ಇದು ಒಂದು ಸ್ಟೇಟ್ಮೆಂಟ್ ಗೆ ಮಾತ್ರ ಸೀಮಿತ ಆಗ್ತಿದೆ ಅಷ್ಟೇ. ಇಲ್ಲಿವರೆಗೆ ಯಾರು ಏನೇ RSS ವಿರುದ್ಧ ಮಾತಾಡಿದ್ರು ಅದು ಹೇಳಿಕೆಗಳು ಅಥವಾ ಪ್ರತಿ ಹೇಳಿಕೆಗಳು ಅಥವಾ ಯಾವುದೋ ಒಂದು ವರ್ಗವನ್ನ ದೃಷ್ಟಿಲಿ ಇಟ್ಕೊಂಡು ಮಾಡುವ ಹೇಳಿಕೆಗಳು, ಯಾವುದೇ ಬಣ ಮಾಡಿದ್ರು ಈ ತರದ್ದಾಗ್ತಿದೆ. ಬೇಸಿಕಲಿ ಬ್ಯಾನು ಅಥವಾ ಕಂಟ್ರೋಲ್ ಅನ್ನೋದು ಒಂದು ಲೀಗಲ್ ಪ್ರೋಸೆಸ್. ಅದು ಅಂದ್ರೆ ಒಂದು ಸ್ಟೇಟ್ಮೆಂಟ್ ಇಂದ ಆಗುವಂತದ್ದಲ್ಲ, ಅದೊಂದು ಕಾನೂನಿನ ಚೌಕಟ್ಟಲ್ಲಿ ಆಗುವಂತದ್ದು. ಬ್ಯಾನ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ಲೀಗಲ್ ಪ್ರೋಸೆಸ್ ಇದೆ, ಮತ್ತು ಆ ಸಂಘಟನೆ ಹಿನ್ನೆಲೆ ಮತ್ತು ಅದರ ಕೃತ್ಯಗಳು, ಅದರ ದಾಖಲೆಗಳು, ಮತ್ತು ಯಾವ್ಯಾವ ಸಂದರ್ಭದಲ್ಲಿ ಏನೆಲ್ಲ ಆಗಿದೆ, ಮತ್ತು ಆ ಸಂಘಟನೆ ಮೇಲೆ ಶಿಕ್ಷೆಗೆ ಗುರಿಪಡಿಸುವಂತಹ ಏನಾದ್ರು ಜಡ್ಜ್ಮೆಂಟ್ಗಳು ಬಂದಿವೆಯಾ, ಈ ತರದ್ದು ಬೇಕಾದಷ್ಟಿದೆ.
ಈ ತರದನ್ನೆಲ್ಲ ಅದನ್ನ ಸಪೋರ್ಟಿಂಗ್ ಆಗಿ ಇಟ್ಕೊಂಡು ಬ್ಯಾನ್ ಅನ್ನುವಂತಹ ಶಬ್ದವನ್ನ ಅವರು ಬಳಸಬೇಕಾಗುತ್ತೆ, ಬ್ಯಾನ್ ಅನ್ನ ತರಬೇಕಾಗುತ್ತೆ. ಸಾಮಾನ್ಯವಾಗಿ ಯಾವುದೇ ಸಂಘಟನೆಯನ್ನ ನಿಷೇಧಿಸುವ ಮುನ್ನ ಇಷ್ಟು ಸಂಗತಿಗಳನ್ನ ಸಿದ್ಧತೆಗಳನ್ನ ಮಾಡ್ಕೋಬೇಕು. ಈವನ್ ದಟ್ ಕ್ಯಾನ್ ಬಿ ಕ್ವಶನೇಬಲ್ ಇನ್ ದಿ ಕೋರ್ಟ್ ಆಫ್ ಲಾ. ಟ್ರೂ. ಎಲ್ಲಿ ಕೋರ್ಟ್ ಅಲ್ಲಿ ಅದನ್ನ ಪ್ರಶ್ನೆ ಮಾಡಿ ಆ ಬ್ಯಾನ್ ಅನ್ನ ತೆರವು ಮಾಡ್ಕೋಬಹುದು ಅಥವಾ ಅದನ್ನ ಅಪೀಲ್ ಮಾಡ್ಕೋಬಹುದು. ಇದು ನ್ಯಾಯಾಲಯಕ್ಕೆ ಬಿಟ್ಟಂತಹ ವಿಚಾರ. ಬ್ಯಾನ್ ಅಂತ ಬಂದಾಗ, ಯಾವುದೇ ಸಂಘಟನೆಯನ್ನ ನಿಷೇಧ ಮಾಡಬೇಕು ಅನ್ನುವಂತ ಪರಿಸ್ಥಿತಿ ಬಂದಾಗ ಸಾಮಾನ್ಯವಾಗಿ ಇದನ್ನ ಅನುಸರಿಸ್ತಕ್ಕಂಥ ವಿಚಾರ. ಒಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು 1948ರಲ್ಲಿ RSS ಅನ್ನ ಬ್ಯಾನ್ ಮಾಡುವಂತಹ ಸಂದರ್ಭದಲ್ಲಿ ಅವರು ಕೆಟಗಾರಿಕಲ್ ಆಗಿ ಮುಖರ್ಜಿ ಅವರಿಗೆ ಬರೀತಾರೆ, ಒಂದು RSS ನೇರವಾಗಿ ಗಾಂಧೀಜಿ ಅವರ ಹತ್ಯೆನಲ್ಲಿ ಪಾಲ್ಗೊಂಡಿರೋದಕ್ಕೆ ನಮಗೆ ಪುರಾವೆಗಳು ಇಲ್ಲ. ಆದ್ರೆ RSS ಟು ರೂಟ್ ಔಟ್, ಅದನ್ನ ಯಾಕೆ ಬ್ಯಾನ್ ಮಾಡ್ತಿದೀವಿ ಅಂತಂದ್ರೆ ಟು ರೂಟ್ ಔಟ್ ದಿ ಫೋರ್ಸಸ್ ಆಫ್ ಹೇಟ್ ಅಂಡ್ ವೈಲೆನ್ಸ್. ಅವರು ವಲ್ಲಭಾಯ್ ಪಟೇಲ್ ಅವರ ಪತ್ರದ ಸಾಲುಗಳು, ಟು ರೂಟ್ ಔಟ್ ದಿ ಫೋರ್ಸಸ್ ಆಫ್ ಹೇಟ್ ಅಂಡ್ ವೈಲೆನ್ಸ್ ಅನ್ನುವ ಶಬ್ದವನ್ನ ಅವರು ಬಳಸ್ತಾರೆ. ಅದಕ್ಕೆ ಪೂರಕವಾಗಿ ಅವ್ರು ಹೇಳೋದು ಏನು ಅಂದ್ರೆ, ಗಾಂಧೀಜಿಯವರ ಹತ್ಯೆಗೆ ಪೂರಕವಾದಂತಹ ವಾತಾವರಣವನ್ನ RSS ಸೃಷ್ಟಿ ಮಾಡ್ತು. ಇದು ವಲ್ಲಭಾಯ್ ಪಟೇಲ್ ಅವರ ಪತ್ರದ ಸಾಲು. ಜೊತೆಗೆ ಅವರು ಹೇಳ್ತಾರೆ, ಇಂತಹ ಸಂಘಟನೆ ನಮಗೆ ಬೇಕಿತ್ತ ಮತ್ತು ಇಂತಹ ಸಂಘಟನೆಯಿಂದ ದೇಶಕ್ಕೆ ಅಪಾಯ ಅಲ್ವಾ ಅನ್ನುವ ಮಾತನ್ನ ಅವರು ಪತ್ರದಲ್ಲಿ ಖಡಾಖಂಡಿತವಾಗಿ ಹೇಳ್ತಾರೆ. ಜೊತೆಗೆ ಇಟ್ ಇಸ್ ಅನ್ ಅನ್ಡಿಸೈರಬಲ್ ಈವೆಂಟ್ ಅಂಡ್ ಡೇಂಜರಸ್ ಆಕ್ಟಿವಿಟಿ ಅನ್ನೋ ಶಬ್ದಗಳನ್ನ ಕೂಡ ಅವ್ರ ಪತ್ರದಲ್ಲಿ ಬಳಸ್ತಾರೆ. ಇದನ್ನ ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂತಂದ್ರೆ, ಯಾವುದೇ ಸಂಘಟನೆಯನ್ನ ಬ್ಯಾನ್ ಮಾಡ್ಬೇಕು, ಅದರಲ್ಲೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಂತ ಸಂಘಟನೆ, ಅವರು ಈ ಸಂಘಟನೆಯನ್ನ ಬ್ಯಾನ್ ಮಾಡುವಂತ ಸಂದರ್ಭದಲ್ಲಿ ಬಳಸಿರುವ ಭಾಷೆ ಮತ್ತು ಅದಕ್ಕೆ ಪೂರಕವಾಗಿ ಅವರು ತೆಗೆದುಕೊಂಡಿರುವಂತಹ ಎವಿಡೆನ್ಸ್ ಇವೆಲ್ಲವೂ ಕೂಡ ಕೌಂಟ್ ಆಗುತ್ತೆ. ಸ್ಟೇಟ್ಮೆಂಟ್ ಇಂದ, ಐಡಿಯಾಲಜಿಕಲ್ ವಾರ್ಗಳಿಂದ ಆಗಲ್ಲ. ನೀವು ಯಾವುದೇ ಬ್ಯಾನು ದಾಖಲೆಗಳ ಜೊತೆಗೆ, ಈಗ ಅನ್ರಿಜಿಸ್ಟರ್ಡ್ ಬಾಡಿ ಅಲ್ವಾ, ಅನ್ರಿಜಿಸ್ಟರ್ಡ್ ಬಾಡಿ ಮೇಲೆ ಸ್ಟೇಟ್ ಗೌರ್ಮೆಂಟ್ ಯಾಕೆ ಆಕ್ಷನ್ ತಗೋಬಾರ್ದು? ಈಗ ನಾವು ನೀವು ಯಾವ್ದಾರ ಒಂದು ನಾನ್ ಬ್ಯಾನ್ ಬಗ್ಗೆ ಹೇಳ್ತಿಲ್ಲ, ನೀವು ಯಾವ್ದಾದ್ರು ಒಂದು ಚರ್ಚೆ, ನೀವು ಯಾವ್ದಾರ ಒಂದು ಆರ್ಗನೈಸೇಷನ್ ಮಾಡಿದ್ರೆ ಆ ಸಂಘಟನೆ ಬಿಟ್ಬಿಡುತ್ತಾ? ಬಿಡಲ್ಲ. ಇದು ನನ್ನ ಪ್ರಶ್ನೆ. ನೀವು ಅನ್ರಿಜಿಸ್ಟರ್ಡ್ ಆಗಿತ್ತು ಅಂದ್ರೆ ನೀವು ನೋಟಿಸ್ ಕೊಡಿ, ನೀವು ಆಕ್ಷನ್ ತಗೊಳ್ಳಿ, ನೀವು ಅದ್ರ ಬೇಸಿಸ್ ಮೇಲೆ ಲೀಗಲ್ ಆಗಿ ಏನ್ ತಗೋತಿರೋ ತಗೊಳ್ಳಿ. ಅನ್ರಿಜಿಸ್ಟರ್ಡ್ ಬಾಡಿ ಸರಿ. ಇನ್ನೊಂದು ಪ್ರಶ್ನೆ ಏನ್ ಗೊತ್ತಿದೆ ಸರ್, ಕಾಂಗ್ರೆಸ್ ಯಾಕೆ ಲೀಗಲ್ ಆಗಿ ಹೋಗ್ತಿಲ್ಲ ಅನ್ನೋದು ಪ್ರಶ್ನೆ ನನ್ಗೆ. ವೈ ದೇ ಆರ್ ನಾಟ್ ಗೆಟಿಂಗ್ ಇನ್ ಟು ಲೀಗಲ್ ಸ್ಟೆಪ್ಸ್ ಅನ್ನೋದು ಪ್ರಶ್ನೆ. ಅವರು ಈಗ ಬ್ಯಾನ್ ಅಥವಾ ನಾವು ಕಂಟ್ರೋಲ್ ಮಾಡ್ತೀವಿ, ನಿಯಂತ್ರಣ ಮಾಡ್ತೀವಿ ಅನ್ನೋದು ಸ್ಪೆಸಿಫಿಕ್ ಆಗಿ ಹೇಳ್ಬೇಕು. ಅನ್ರಿಜಿಸ್ಟರ್ಡ್ ಸಬ್ಜೆಕ್ಟ್, ಅನ್ರಿಜಿಸ್ಟರ್ಡ್ ಬಾಡಿ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಏನ್ ಅಧಿಕಾರ ಇದೆ? ವೈ ದೇ ಆರ್ ಟೇಕಿಂಗ್ ಟೈಮ್ ಟು ಟೇಕ್ ಆಕ್ಷನ್ ಅಲ್ವಾ ಸರ್? ಅದನ್ನೇ ಕೇಳೋದು ನಾನು. ಅದ್ರ ಬೇಸಿಸ್ ಮೇಲೆ ಆಕ್ಷನ್ ತಗೊಳ್ಳಿ. ಬ್ಯಾನ್ ಗಿಂತ ಹೆಚ್ಚಾಗಿ ಅದು ಅಸ್ತಿತ್ವದಲ್ಲೇ ಇಲ್ದಲೇ ಇರುವ ಸಂಸ್ಥೆ ಅನ್ನೋದು ದಾಖಲೆಗಳಿಂದ ಗೊತ್ತಾಗ್ತಿದ್ರೆ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿ. ಆಕ್ಷನ್ ತಗೋಬೇಕು, ಇಲ್ವಾ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಇಂತಿಷ್ಟು ದಿನದೊಳಗಡೆ ನೀವು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಟೇಕ್ ಸಮ್ ಅದರ್ ಆಕ್ಷನ್, ಲೀಗಲ್ ಆಕ್ಷನ್ ಅಂತ ಆದ್ರೂ ನೋಟಿಸ್ ಕೊಡ್ಬೇಕು. ಯಾವ್ದು ಕೊಡದೆ ಬರೀ ಸ್ಟೇಟ್ಮೆಂಟ್ ಗಳು ಕೊಡ್ತಾ ಇದ್ರೆ ಏನ್ ಪ್ರಯೋಜನ ಇದೆ ಸರ್? ಗೌರ್ಮೆಂಟ್ ಅವ್ರದಿದೆ ಅವ್ರು ತಗೋಬೇಕು, ಅವ್ರ ಕೈಯಲ್ಲೇ ಇದೆ ಎಲ್ಲನೂ. ಹೌದು. ಎಸ್, ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ್ರು ಇದ್ದಾರೆ, ಅವ್ರ ಹತ್ರ ಒಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ನಟರಾಜ್ ಗೌಡ್ರೆ, ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು RSS ಅನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದಾರೆ. ದೇಶದ ಕಾನೂನು ಸುವ್ಯವಸ್ಥೆಗೆ ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಯಾವ ರೀತಿ ತೊಂದರೆ ಆಗ್ತಾ ಇದೆ ಅನ್ನೋ ಎಕ್ಸ್ಪ್ಲನೇಷನ್ ಜೊತೆಗೆ ಯಾಕೆ RSS ರಿಜಿಸ್ಟರ್ ಆಗಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ಒತ್ತಿ ದಿನಾ ಒಂದು 10 ಸಲ ಹೇಳ್ತಾರಲ್ವಾ, ರಿಜಿಸ್ಟರ್ ಆಗದೇ ಇರೋ ಸಂಸ್ಥೆ ಮೇಲೆ ಯಾಕೆ ನೀವಿನ್ನು ಕ್ರಮ ತಗೊಂಡಿಲ್ಲ? ಈಗ ಇವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರದ್ದು ಜನ್ಮದಿನ. ಪ್ರಪ್ರಥಮ ಬಾರಿಗೆ ಅವರೇ ಈ RSS ಸಂಸ್ಥೆಯನ್ನ ಬ್ಯಾನ್ ಮಾಡಿದಂಥವ್ರು. ಕಾರಣಾಂತರಗಳಿಂದ ಮತ್ತೆ ಅದು ಬ್ಯಾನ್ ಲಿಫ್ಟ್ ಆಯ್ತು, ಅದು ಬೇರೆ ವಿಷಯ. ಬಟ್ ಅವ್ರು ಬ್ಯಾನ್ ಮಾಡ್ಬೇಕಾದ್ರೆ ಅವ್ರು ಏನು ಸ್ಪಷ್ಟವಾಗಿ ಹೇಳಿದ್ರು, ಈ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು, ಯಾರು ಹಿಂಸೆ ಮತ್ತೆ ಪ್ರಚೋದನೆಗೆ, ದ್ವೇಷಕ್ಕೆ ಯಾರು ಒತ್ತು ಕೊಡ್ತಾರೆ ಅಂತ ರೂಟ್ ಕಾಸ್ಗಳನ್ನ ನಾವು ನಿರ್ಮೂಲನ ಮಾಡಬೇಕು. ಅಂದ್ರೆ RSS ನ ಅವ್ರು ಏನ್ ಭಾವಿಸಿದ್ರು ಅಂದ್ರೆ, ಈ ದ್ವೇಷ ಮತ್ತೆ ಈ ಪ್ರಚೋದನಕಾರಿ ಭಾಷಣಗಳು ಮತ್ತೆ ಎಲ್ಲಾ ಕೆಲಸಗಳಿಗೆ ಅದು ಮೂಲ ಅನ್ನೋ ರೀತಿಯಲ್ಲಿ ಅವ್ರು ಭಾವಿಸಿದ್ರು. ಅದನ್ನ ಬ್ಯಾನ್ ಮಾಡಿದ್ರು. ಅವರು ಈಗ ಸಮೀವುಲ್ಲಾ ಸಾಹೇಬ್ರು ಹೇಳ್ದಂಗೆ ಆ ಒಂದು ಮಹಾತ್ಮ ಗಾಂಧಿ ಅವರ ಹತ್ಯೆಗೆ ಪೂರಕವಾದಂತಹ ಎಲ್ಲಾ ರೀತಿಯ ಒಂದು ಆ ವಾತಾವರಣವನ್ನು ಅವ್ರು ಸೃಷ್ಟಿ ಮಾಡಿದ್ರು. ಆ ಇಡೀ ದೇಶದಲ್ಲಿ ಆ ವಾತಾವರಣ ಇತ್ತು ಅನ್ನೋದು ಒಂದು ಮೇಲ್ನೋಟಕ್ಕೆ ಕಾಣುತ್ತೆ. ಎರಡನೇದು,
ಯಾವಾಗ RSS ನಾವು ಯಾವುದೇ ರೀತಿಯ ರಾಜಕೀಯ ಚಟುವಟಿಕೆಗಳಿಗೆ ಅಥವಾ ಬೇರೆ ಚಟುವಟಿಕೆಗಳಿಗೆ ನಾವು ಹೋಗೋದಿಲ್ಲ, ಕೇವಲ ಸಾಂಸ್ಕೃತಿಕ ಚಟುವಟಿಕೆ ಮಾಡ್ತೀವಿ ಅಂತ ಹೇಳಿ ಅವರು ಅಫಿಡೇವಿಟ್ ಅನ್ನ ಕೊಟ್ಟರು ಅವತ್ತಿನ ನೆಹರು ಸರ್ಕಾರಕ್ಕೆ, ಪಟೇಲ್ ಅವರಿಗೆ. ಅದಾದ ಮೇಲೆ ಅದನ್ನ ಬ್ಯಾನ್ ಅನ್ನ ತೆಗೆದ್ರು. ಆಮೇಲೆ ಅದು 1970s ವರೆಗೂ ಕೂಡ ಯಾವುದೇ ರೀತಿಯ ರಾಜಕೀಯ ಚಟುವಟಿಕೆಗಳಲ್ಲಿ ಅದು ಜಾಸ್ತಿ ತೊಡಕೊಂಡಿರ್ಲಿಲ್ಲ. ಈವನ್ ಅಲ್ಲಿ ಜನಸಂಘ ಇದ್ರೂ ಕೂಡ ಅದ್ರಲ್ಲಿ ಜಾಸ್ತಿ ಅದಕ್ಕೆ ಬೆಂಬಲ ಕೊಟ್ಕೊಂಡು ಪ್ರಚಾರ ಮಾಡ್ಕೊಂಡಿರ್ಲಿಲ್ಲ. ಆದ್ರೆ ಇಂದಿರಾ ಗಾಂಧಿ ಅವರ ಆ ಸಮಯದಲ್ಲಿ ಅವರು ಇಡೀ ದೇಶದಲ್ಲಿ JP ಮೂವ್ಮೆಂಟ್ಗೆ ಸಪೋರ್ಟ್ ಮಾಡಿಕೊಂಡು ಪ್ರತಿಭಟನೆಗಳನ್ನ ನೇರವಾಗಿ RSS ಧುಮುಕುತ್ತೆ, ನೇರವಾಗಿ. ಯಾಕಂದ್ರೆ ಅಲ್ಲಿವರೆಗೆ ಏನ್ ಹೇಳುತ್ತೆ, ನಾನು ಬರೀ ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳಿ. ಸೊ ಅವಾಗ್ಲೂ ಕೂಡ 2 ವರ್ಷಗಳ ಕಾಲ ಇಂದಿರಾ ಗಾಂಧಿ ಅವರು RSS ಅನ್ನ ಬ್ಯಾನ್ ಮಾಡಿದ್ರು, 2 ವರ್ಷಗಳ ಕಾಲ. ತದನಂತರ ನಿಮ್ಗೆ ಗೊತ್ತಿದೆ, ಬಾಬರಿ ಮಸೀದಿ ಧ್ವಂಸ ಆದಾಗ PV ನರಸಿಂಹರಾವ್ ಕೂಡ ತಾತ್ಕಾಲಿಕವಾಗಿ ಅದನ್ನ ಬ್ಯಾನ್ ಮಾಡಿದ್ರು. ಈ ತರ ಇತಿಹಾಸ ಇದೆ. ಗೌಡ್ರೆ, ಈಗ ನೀವು ಎಷ್ಟು ವರ್ಷಕ್ಕೆ ಬ್ಯಾನ್ ಮಾಡ್ಬೇಕು ಅನ್ಕೊಂಡಿದೀರಿ ಹಂಗಾದ್ರೆ? ಈಗ ಸಿಂಧೂರ್ ಅವರೇ, ಈಗ ನಾನ್ ಬ್ಯಾನ್ ಮಾಡ್ತಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಸಂಘಟನೆ ಇಡೀ ದೇಶದಲ್ಲಿ ಏನ್ ಗೊತ್ತಾ, RSS ಅಂತ ಸಂಘಟನೆಗಳು ಯಾವುದೇ ನೋಂದಣಿ ಮಾಡ್ಕೊಳ್ದಲ್ಲೇ ತಮ್ಗೆ ಇಷ್ಟ ನಾಟ್ ರಿಜಿಸ್ಟರ್ಡ್ ಅಲ್ವಾ? ವೈ ಪೀಪಲ್ ಆರ್ ನಾಟ್ ಟೇಕಿಂಗ್ ಆಕ್ಷನ್ ಆನ್ ದೆಮ್? ಒಂದು ನೋಟಿಸ್ ಇಶ್ಯೂ ಮಾಡಿ ಅಲ್ಲ. ಈಗ ನೋಟಿಸ್ ಇಶ್ಯೂ ಮಾಡೋ ಆ ರೀತಿ ಅಲ್ಲ, ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡುತ್ತೆ.